ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಮಾಲ್ಡೀವ್ಸ್ನ ಸುದ್ದಿಯನ್ನು ಹೇಳಿ ಬಹಳ ದಿನ ಆಗಿ ಹೋಗಿದೆ. ಕಳೆದ 1 ವರ್ಷದ ಹಿಂದೆ ಈ ಮಾಲ್ಡೀವ್ಸ್ನ ಬಗ್ಗೆ ಅನೇಕ ಸುದ್ದಿಯನ್ನು ನಾನು ಹೇಳಿದ್ದೀನಿ, ನೀವು ಸಾಕಷ್ಟು ನೋಡಿದ್ದೀರಿ. ಮಾಲ್ಡೀವ್ಸ್ನಲ್ಲಿ ಮುಯಿಸು ಆರಂಭಿಸಿದ್ನಲ್ಲ ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್, ಅಲ್ಲಿಂದ ಆರಂಭವಾಗಿ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂಥ ಅಭಿಯಾನ ಆರಂಭವಾಗುವವರೆಗೂ ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಈ ಮಾಲ್ಡೀವ್ಸ್ನವರು ಅತಿರೇಕವಾಗಿ ಭಾರತವನ್ನು ದೂಷಿಸೋದಕ್ಕೆ ಶುರು ಮಾಡಿದಾಗಿನಿಂದ ಹಿಡಿದು ಅವರು ಅತಿಯಾಗಿ ಚೈನಾವನ್ನು ಪ್ರೀತಿಸುವಂತಹ ಸಂದರ್ಭದಲ್ಲೇ ನಿಮಗೊಂದು ಮಾತು ಹೇಳಿದ್ದೆ, ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವಂಥ ರೀತಿಯಲ್ಲಿದೆ. ಇವತ್ತಲ್ಲ ನಾಳೆ ಮಾಲ್ಡೀವ್ಸ್ ಕೂಡ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ನಿಲ್ಲುತ್ತೆ. ಶ್ರೀಲಂಕಾದಲ್ಲಿ ಯಾವ ಪರಿಸ್ಥಿತಿ ಉಂಟಾಯಿತೋ ಅದೇ ಪರಿಸ್ಥಿತಿ ಮಾಲ್ಡೀವ್ಸ್ನಲ್ಲೂ ಕೂಡ ಉಂಟಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮಿತ್ರರೇ, ನಿಮಗೀಗ ಅನಿಸ್ತಾ ಇರಬಹುದು ಯಾಕೆ ಮಾಲ್ಡೀವ್ಸ್ನ ಬಗ್ಗೆ ಇಷ್ಟೊಂದು ದೊಡ್ಡ ಪೀಠಿಕೆ ಹಾಕ್ತಾ ಇದ್ದಾನೆ ಅಂತ. ಅದಕ್ಕೆ ಕಾರಣ ಇದೆ. ಅವತ್ತು ನಾವು ನೀವು ಏನು ಅಂದ್ಕೊಂಡಿದ್ವೋ ಹಾಗೆ ಮಾಲ್ಡೀವ್ಸ್ನ ಸ್ಥಿತಿಯಾಗಿದೆ. ಈಗ ಅವರು ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ನಿಂತಿದ್ದಾರೆ. ಅವರಿಗೆ ಸಾಲ ಕಟ್ಟೋದಕ್ಕಾಗ್ತಾ ಇಲ್ಲ, ಮಾಲ್ಡೀವ್ಸನ್ನು ನಡೆಸೋದಕ್ಕಾಗ್ತಾ ಇಲ್ಲ. ಮಾಲ್ಡೀವ್ಸ್ನ ಫಾರೆಕ್ಸ್ ರಿಸರ್ವ್ ಎಷ್ಟರ ಮಟ್ಟಿಗೆ ಕುಸಿತ ಕಾಣ್ತಾ ಇದೆ ಅಂತಂದರೆ ಅವರು ಹೆಚ್ಚು ದಿನ ದೇಶ ನಡೆಸೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಹಾಗಾದರೆ ಮಿತ್ರರೇ, ಮಾಲ್ಡೀವ್ಸ್ನ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ಮಾಲ್ಡೀವ್ಸ್ನ ಯಾವ ಯಾವ ತಪ್ಪುಗಳು ಈ ಸ್ಥಿತಿಗೆ ತಂದಿದ್ದಾವೆ, ಚೈನಾ ಯಾವ ರೀತಿಯಾಗಿ ಮಾಲ್ಡೀವ್ಸನ್ನು ಪಾತಾಳಕ್ಕೆ ತಳ್ಳಿದೆ, ಭಾರತ ಏನಾದರೂ ಮುಂದೆ ಸಹಾಯ ಮಾಡುವಂಥ ಸಾಧ್ಯತೆಗಳಿದೆಯಾ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಾಲ್ಡೀವ್ಸ್ ಒಂದು ಪುಟ್ಟ ದ್ವೀಪ ರಾಷ್ಟ್ರ. ಅವರಿಗೇನು ದೊಡ್ಡ ಆರ್ಥಿಕತೆ ಏನಿಲ್ಲ, ದೊಡ್ಡ ಜನಸಂಖ್ಯೆ ಕೂಡ ಇಲ್ಲ. ಅಲ್ಲಿರುವಂತಹದ್ದು 5.5 ಲಕ್ಷ ಜನಸಂಖ್ಯೆ ಅಷ್ಟೇ. ನೀವು ನಮ್ಮ ಬೆಂಗಳೂರಿನ ಒಂದು 2 ವಾರ್ಡ್ಗೂ ಕೂಡ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿರುವಂತಹ ಒಂದು ಅತ್ಯಂತ ಚಿಕ್ಕದಾದಂತಹ ರಾಷ್ಟ್ರ ಮಾಲ್ಡೀವ್ಸ್. ಆದರೆ ಇವರಿಗಿರುವಂತಹ ದುರಂಕಾರ ಇದೆಯಲ್ಲ, ಇದು ಅಮೆರಿಕಾಗಿಂತ ಜಾಸ್ತಿ ಇದೆ. ಅಮೆರಿಕ ಇವತ್ತು ವಿಶ್ವದ ದೊಡ್ಡಣ್ಣ, ಆರ್ಥಿಕವಾಗಿ ದೈತ್ಯ ಶಕ್ತಿ. ಅವರೇನೋ ಒಂದು ಸ್ವಲ್ಪ ಅಹಂಕಾರವನ್ನು ತೋರಿಸಿದ್ರೆ ಒಪ್ಕೊಳ್ಬಹುದು. ಈ ಭಿಕ್ಷೆ ಬೇಡ್ಕೊಂಡು ತಿಂತಿರುವಂತಹ ಈ ಮಾಲ್ಡೀವ್ಸ್ನವರು ದುರಂಕಾರವನ್ನು ತೋರಿಸಿದ್ರೆ ಒಪ್ಕೊಳ್ಳೋದಕ್ಕಾಗತ್ತಾ ಹೇಳಿ? ಸದ್ಯ ಮಿತ್ರರೇ, ಮಾಲ್ಡೀವ್ಸ್ನ ಸಾಲ ಬೆಟ್ಟದಷ್ಟು ಬೆಳೀತಾನೆ ಇದೆ. ಅವರ ಆರ್ಥಿಕತೆ ಡೋಲಾಯಮಾನವಾದಂತಹ ಸ್ಥಿತಿಯನ್ನು ತಲುಪಿದೆ. ಫಾರೆಕ್ಸ್ ರಿಸರ್ವ್ ನೆಲಕಚ್ಚಿ ಹೋಗಿದೆ. ಮುಂದಿನ ವರ್ಷ $1 ಬಿಲಿಯನ್ ಇಲ್ಲದೆ ಮಾಲ್ಡೀವ್ಸ್ ಅನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಸಾಲವನ್ನು ಕಟ್ಟೋದಕ್ಕೆ $1 ಬಿಲಿಯನ್ ಹಣ ಬೇಕು ಅಂತ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. 2018ರಲ್ಲಿ ಮಾಲ್ಡೀವ್ಸ್ನ ಒಟ್ಟು ಸಾಲ ಇದ್ದಿದ್ದು ಕೇವಲ $3.4 ಬಿಲಿಯನ್. ಅದು 2024ರ ವೇಳೆಗೆ $8 ಬಿಲಿಯನ್ ನಷ್ಟು ರೀಚ್ ಆಗಿದೆ. ಮಿತ್ರರೇ, ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ 2029ರ ವೇಳೆಗೆ ಮಾಲ್ಡೀವ್ಸ್ನ ಒಟ್ಟು ಸಾಲ $11 ಬಿಲಿಯನ್ ತಲುಪುತ್ತೆ ಅಂತ ಅಂದಾಜಿಸಲಾಗಿದೆ. ಮಾಲ್ಡೀವ್ಸ್ ಈ ರೀತಿಯಾಗಿ ದೊಡ್ಡ ಸಾಲವನ್ನು ಮಾಡಿಕೊಂಡಿದೆಯಲ್ಲ, ಇದಕ್ಕೋಸ್ಕರವಾಗಿ ಅವರು ವಾರ್ಷಿಕವಾಗಿ $600 ಮಿಲಿಯನ್ ಹಣವನ್ನು ಕಟ್ಟಬೇಕು. ಅಂದರೆ ಈ ವರ್ಷ ಅವರು $600 ಮಿಲಿಯನ್ ಹಣವನ್ನು ಕಟ್ಟಬೇಕು. ಇದೇ ಮುಂದಿನ ವರ್ಷ $1 ಬಿಲಿಯನ್ ಏರಿಕೆ ಆಗುತ್ತೆ. ಭಾರತದಲ್ಲಿ ಕೂತ್ಕೊಂಡು ನೋಡಿದ್ರೆ ಇದು ಯಾವುದು ದೊಡ್ಡ ಅಮೌಂಟ್ ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ನಮ್ಮ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ಮಂಡಿಸಿದ್ರಲ್ಲ, ಆ ಒಂದು ಬಜೆಟ್ಗೋಸ್ಕರವಾಗಿ ಸಿದ್ದರಾಮಯ್ಯನವರು ಮಾಡಿದಂತಹ ಸಾಲ $1,16,000 ಕೋಟಿ. ಡಾಲರ್ನಲ್ಲಿ ಹೇಳಬೇಕು ಅಂತಂದ್ರೆ ಸರಿ ಸುಮಾರು $14 ಬಿಲಿಯನ್. ಅಂದ್ರೆ ಮಾಲ್ಡೀವ್ಸ್ನ ಒಟ್ಟು ಸಾಲದ 2 ಪಟ್ಟು ಸಾಲವನ್ನ ಕೇವಲ ಒಂದು ಬಜೆಟ್ಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕಾಗ್ಲಿ ನಮ್ಮ ದೇಶಕ್ಕಾಗ್ಲಿ ಇದೇನೋ ಬಹಳ ದೊಡ್ಡ ಅಮೌಂಟ್ ಅಂತ ಅನ್ನಿಸ್ತಾ ಇಲ್ಲ. ಆದ್ರೆ ಮಾಲ್ಡೀವ್ಸ್ನವರಿಗೆ ಅವರ $1 ಬಿಲಿಯನ್ ಹಣ ಕಟ್ಟುವಂತಹದ್ದೇ ಬಹಳ ದೊಡ್ಡ ಅಮೌಂಟ್ ಆಗುತ್ತೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ ನೋಡಿ, ಆನೆಗೆ ಆನೆಯದ್ದೇ ಭಾರ ಇರುತ್ತೆ, ಇರುವೆಗೆ ಇರುವೆಯದ್ದೇ ಭಾರ ಆಗುತ್ತೆ ಅಂತ. ಅವರವರ ಸಾಮರ್ಥ್ಯಕ್ಕೆ ಸರಿಯಾಗಿ ಅದದು ಭಾರವಾಗಿ ಕಾಣುತ್ತೆ. ಮಾಲ್ಡೀವ್ಸ್ ಯಾಕೆ ಅಷ್ಟು ಚಿಂತೆ ಮಾಡ್ತಾ ಇದೆ ಇಷ್ಟೊಂದು ಸಣ್ಣ ಸಾಲಕ್ಕೆ ಅಂತಂದ್ರೆ, ಮಾಲ್ಡೀವ್ಸ್ನ ಫಾರೆಕ್ಸ್ ರಿಸರ್ವ್ ಇದೆಯಲ್ಲ, ಐತಿಹಾಸಿಕ ಕುಸಿತವನ್ನು ದಾಖಲಿಸಿದೆ. ಈ ಹಿಂದೆ ಕನಿಷ್ಠ $300 ರಿಂದ $400 ಮಿಲಿಯನ್ ನಷ್ಟು ಮಾಲ್ಡೀವ್ಸ್ ಫಾರೆಕ್ಸ್ ರಿಸರ್ವ್ ಅನ್ನು ಹೊಂದಿರ್ತಾ ಇತ್ತು. ಆದರೆ ಈಗ ಅದು ಕೇವಲ $65 ಮಿಲಿಯನ್ ಅನ್ನು ತಲುಪಿದೆ. ಜುಲೈ ವೇಳೆಗೆ ಅದು $21.97 ಮಿಲಿಯನ್ ಗೆ ಕುಸಿದಿತ್ತು. ಈಗ ಸ್ವಲ್ಪ ಚೇತರಿಕೆ ಕಂಡು $65 ಮಿಲಿಯನ್ ನಷ್ಟಿದೆ. ಆದರೆ ಮಿತ್ರರೇ, ಮಾಲ್ಡೀವ್ಸ್ ಈ ವರ್ಷ ರೀಪೇ ಮಾಡಬೇಕಾದಂತಹ ಸಾಲದ ಒಟ್ಟು ಮೊತ್ತ $600 ಮಿಲಿಯನ್. ಇದರಲ್ಲಿ ಫಾರೆಕ್ಸ್ ರಿಸರ್ವ್ ಇರುವಂತಹದ್ದು ಕೇವಲ $65 ಮಿಲಿಯನ್. ಅಂದ್ರೆ ಓವರ್ ಆಗಿ ಒಂದು ವರ್ಷದಲ್ಲಿ ಅವರು ಎಷ್ಟು ಸಾಲವನ್ನು ಕಟ್ಟಬೇಕೋ ಅದರ 10% ಕೂಡ ಫಾರೆಕ್ಸ್ ರಿಸರ್ವ್ ಇಲ್ಲ. ಹೀಗಾಗಿ ಮಾಲ್ಡೀವ್ಸ್ ಆರ್ಥಿಕವಾಗಿ ದಿವಾಳಿ ಅಂಚಿಗೆ ಬಂದು ನಿಂತಿದೆ ಅಂತ ಎಕನಾಮಿಸ್ಟ್ಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಸಂಕಷ್ಟ ಬಂದಿದೆ ಅಂತ. ಯಾಕೆ ಹೀಗಾಯಿತು? ಮುಯಿಸು ಕಾರಣದಿಂದಲೇ ಎಲ್ಲವೂ ಆಯ್ತಾ, ಅಥವಾ ಹಿಂದಿನಿಂದ ಮಾಡಿಕೊಂಡು ಬಂದಂತಹ ಅಪರಾಧಕ್ಕೆ ಈಗ ಶಿಕ್ಷೆ ಆಗ್ತಾ ಇದೆಯಾ? ಇದನ್ನು ಸ್ವಲ್ಪ ನೋಡೋದಾದ್ರೆ ಮಿತ್ರರೇ, ಇದಕ್ಕೆ ಸಿಂಹಪಾಲು ಕೊಡುಗೆ ಇರುವಂತಹದ್ದು ಮುಯಿಸು ಅದ್ದೇ. ಮುಯಿಸು ತೆಗೆದುಕೊಂಡಂತಹ ಇತ್ತೀಚಿನ ನಿರ್ಧಾರಗಳು ಮಾಲ್ಡೀವ್ಸ್ಗೆ ಬಹಳ ದುಬಾರಿಯಾಗಿ ಪರಿಣಮಿಸ್ತಾ ಇದೆ. ಬಹಳ ಹಿಂದಿನಿಂದಲೂ ಕೂಡ ಆರ್ಥಿಕವಾಗಿ ಮಾಲ್ಡೀವ್ಸ್ ಸಂಕಷ್ಟದಲ್ಲೇ ಇತ್ತು. ಆದರೆ ಇಷ್ಟು ಬೇಗ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮುಯಿಸು ಮಾಡದ್ನಲ್ಲ ಕೆಲ ನಿರ್ಧಾರಗಳು, ಅದು ಈ ರೀತಿಯಾಗಿ ಪಾತಾಳಕ್ಕೆ ತಳ್ತಾ ಇದೆ. ಅಂತಹ ನಿರ್ಧಾರ ಏನು ಕೇಳಿದ್ರೆ, ಚೈನಾದಂತಹ ದೈತ್ಯ ಶಕ್ತಿಯೊಂದಿಗೆ ಮಾಲ್ಡೀವ್ಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ತು. ಇವತ್ತು ಮಿತ್ರರೇ ಯೋಚನೆ ಮಾಡಿ, ಅಮೆರಿಕ ಎಕನಾಮಿಕಲಿ ಸೂಪರ್ ಪವರ್ ರಾಷ್ಟ್ರ. ಅಂತಹ ಅಮೆರಿಕ ಚೈನಾದ ವಸ್ತುಗಳ ಮೇಲೆ ಟ್ಯಾರಿಫ್ ಹಾಕ್ತಾ ಇದೆ. ಯಾಕೆಂದ್ರೆ ನಮ್ಮ ಎಕಾನಮಿ ಸರ್ವೈವ್ ಆಗೋದಿಲ್ಲ ಅಂತ. ಚೈನಾದ ಇಂಡಸ್ಟ್ರಿಯಲ್ ಕೆಪಾಸಿಟಿಯನ್ನು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟು ಅಗ್ಗವಾಗಿ ಬೇಕಾದರೂ ಯಾವುದೇ ವಸ್ತುವನ್ನು ಕೊಡಬಹುದು, ಅಷ್ಟು ಕೆಪಾಸಿಟಿ ಇದೆ. ಅಂತಹ ಚೈನಾದೊಂದಿಗೆ ಈ ಮುಯಿಸು ಹೋಗ್ಬಿಟ್ಟು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡ. ಇದರ ಪರಿಣಾಮ ಏನಾಯ್ತಪ್ಪ ಅಂತಂದ್ರೆ,
ಈಗ ಚೈನಾದ ವಸ್ತುಗಳು ಮಾಲ್ಡೀವ್ಸ್ನಲ್ಲಿ ಮಾರಾಟವಾದ್ರೆ ಈ ಹಿಂದೆ ₹100 ಟ್ಯಾರಿಫ್ ಆಗ್ತಾ ಇದ್ರೆ ಈಗ ಅದು 91% ಕಡಿತಗೊಳ್ತು. ಕೇವಲ 9% ಮಾತ್ರ ಟ್ಯಾರಿಫ್ ಅನ್ನು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಮಾಲ್ಡೀವ್ಸ್ನಲ್ಲಿ ಚೈನಾದ ವಸ್ತುಗಳ ಬೆಲೆ ಗಣನೀಯ ಪ್ರಮಾಣದ ಕುಸಿತವಾಯಿತು. ಹೀಗಾಗಿ ಅನೇಕರು ಹೇಳ್ತಾ ಇದ್ರು ಚೈನಾದೊಂದಿಗೆ ಮಾಲ್ಡೀವ್ಸ್ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳುವಂತಹದ್ದು ಬೆಂಕಿಯ ಜೊತೆಗಿನ ಸರಸವಾಗುತ್ತೆ. ಮಾಲ್ಡೀವ್ಸ್ ಇದರಿಂದ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ವಾರ್ಷಿಕವಾಗಿ ಮಾಲ್ಡೀವ್ಸ್ $700 ಮಿಲಿಯನ್ ಮೊತ್ತದ ವ್ಯಾಪಾರವನ್ನು ಮಾಡುತ್ತೆ. ಇದರಲ್ಲಿ ಚೈನಾದಿಂದ ಮಾಲ್ಡೀವ್ಸ್ಗೆ ಎಕ್ಸ್ಪೋರ್ಟ್ ಆಗುವಂತಹದ್ದು $669 ಮಿಲಿಯನ್ ಮೊತ್ತದ ವಸ್ತುಗಳು. ಮಾಲ್ಡೀವ್ಸ್ ಚೈನಾಗೆ ಎಕ್ಸ್ಪೋರ್ಟ್ ಮಾಡುವಂತಹ ವಸ್ತುಗಳ ಪ್ರಮಾಣ ಕೇವಲ $30-31 ಮಿಲಿಯನ್ ಅಷ್ಟೇ. ಅಷ್ಟು ದೊಡ್ಡ ವ್ಯಾಪಾರದ ಕೊರತೆಯನ್ನ ಹೊಂದಿರುವಂತಹ ಮಾಲ್ಡೀವ್ಸ್ ಚೈನಾ ಜೊತೆಗೆ ಹೋಗಿ ಡೀಲ್ ಮಾಡ್ಕೊಳ್ತು. ಇದರಿಂದ ಚೈನಾಗೆ ಸಿಕ್ಕಾಪಟ್ಟೆ ಲಾಭ ಆಯಿತು. ಅವ್ರು ಯಾಕೆ ಬಿಡ್ತಾರೆ ಹೇಳಿ ಇಂತಹ ಅವಕಾಶವನ್ನ? ಅವರು ಇದೆಲ್ಲದರ ಸಂಪೂರ್ಣ ಉಪಯೋಗವನ್ನು ಮಾಡಿಕೊಂಡ್ರು. ಮಾಲ್ಡೀವ್ಸ್ಗೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಯಿತು. ಚೈನಾದ ವಸ್ತುಗಳಿಗೆ ಮಾಲ್ಡೀವ್ಸ್ನಲ್ಲಿ ಟ್ಯಾರಿಫ್ ಕಟ್ ಆಗ್ತಿದ್ದಂತೆ ಮಾಲ್ಡೀವ್ಸ್ನಲ್ಲಿ ಚೈನಾದ ವಸ್ತುಗಳ ಬೆಲೆಯೂ ಕೂಡ ಕುಸಿತ ಆಯಿತು. ಜನ ಮಾಲ್ಡೀವ್ಸ್ನ ವಸ್ತುಗಳನ್ನು ಕೊಳ್ಳುವ ಬದಲಾಗಿ ಚೈನೀ ವಸ್ತುಗಳ ಮೊರೆ ಹೋದ್ರು. ಯಾಕಂದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ. ಯಾವಾಗ ಚೈನಾದಿಂದ ಇಂಪೋರ್ಟ್ ಜಾಸ್ತಿ ಆಯಿತು ಮಾಲ್ಡೀವ್ಸ್ನ ಫಾರೆಕ್ಸ್ ರಿಸರ್ವ್ ಹಿಮದಂತೆ ಕರಗಿ ಹೋಗೋದಕ್ಕೆ ಶುರುವಾಯಿತು. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಲ್ಡೀವ್ಸ್ನ ಕ್ರೆಡಿಟ್ ಸ್ಕೋರ್ ಏನಿದೆ ಬಹಳ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಈಗೇನೋ ಲೋನ್ ಕೊಡಿ ಅಂತಂದ್ರೆ ಯಾರೂ ಕೊಡೋದಿಲ್ಲ. ಅಂತಹ ಪರಿಸ್ಥಿತಿಗೆ ಮಾಲ್ಡೀವ್ಸ್ ಬಂದು ನಿಂತಿದೆ. ಇನ್ನು ಮಾಲ್ಡೀವ್ಸ್ನ ಎಕಾನಮಿಗೆ ಇನ್ನೊಂದು ದೊಡ್ಡ ಹೊಡೆತ ಏನು ಕೇಳಿದ್ರೆ ಟೂರಿಸಂ. ನಿಮಗೆಲ್ಲ ಗೊತ್ತು ಮಾಲ್ಡೀವ್ಸ್ನ ಓವರ್ ಆಲ್ ಎಕಾನಮಿಗೆ ಸಿಂಹಪಾಲು ಕೊಡುಗೆ ಕೊಡ್ತಾ ಇದ್ದಿದ್ದೆ ಮಾಲ್ಡೀವ್ಸ್ನ ಟೂರಿಸಂನಿಂದ ಎಷ್ಟು ಲಾಭ ಆಗ್ತಾ ಇತ್ತು ಅಂತಂದ್ರೆ ಮಾಲ್ಡೀವ್ಸ್ನ ಒಟ್ಟು ಎಕಾನಮಿಗೆ 30% ಕೊಡುಗೆಯನ್ನು ಕೊಡ್ತಾ ಇತ್ತು. ಹಾಗೆ ಮಾಲ್ಡೀವ್ಸ್ನ ಫಾರೆಕ್ಸ್ ರಿಸರ್ವ್ಗೆ ಟೂರಿಸಂನ ಕೊಡುಗೆ 60% ಇತ್ತು. ಈ ಮುಯಿಜು ಹೆಚ್ಚಾಗಿ ಚೀನಾದ ಸಹವಾಸ ಮಾಡಿದ್ರಿಂದ ಏನಾಯ್ತು, ಮಾಲ್ಡೀವ್ಸ್ನ ಟೂರಿಸಂ ಕೂಡ ಸ್ವರ್ಗಿ ಹೋಗೋದಕ್ಕೆ ಶುರುವಾಯಿತು. ಚೈನಾದವರೇ ಮಾಲ್ಡೀವ್ಸ್ನ ಟೂರಿಸಂ ಅನ್ನು ಕೂಡ ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಹೇಗೆ ಅಂತಂದ್ರೆ ಈ ಹಿಂದೆ ಮಾಲ್ಡೀವ್ಸ್ನಲ್ಲಿ ಒಂದು ಐಲ್ಯಾಂಡ್ ಇದೆ ಅಂತಂದ್ರೆ ಅಲ್ಲಿ ಮಾಲ್ಡೀವ್ಸ್ನ ಕಂಪನಿಗಳೇ ಇರ್ತಾ ಇದ್ವು. ಮಾಲ್ಡೀವ್ಸ್ನ ಹೋಟೆಲ್ಗಳೇ ಇರ್ತಾ ಇದ್ವು. ಹೆಚ್ಚು ಹೋಟೆಲ್ಗಳಿರಲಿಲ್ಲ, ಕಾಂಪಿಟೇಷನ್ ಇರಲಿಲ್ಲ. ಅವ್ರವ್ರದ್ದೇ 1 ಅಥವಾ 2 ಹೋಟೆಲ್ಗಳಿದ್ವು. ಜನ ಹೆಚ್ಚೇನು ಬಯಸೋದಕ್ಕೆ ಸಾಧ್ಯ ಇರಲಿಲ್ಲ. ಬಹಳ ಅದ್ಭುತವಾದ ಸರ್ವಿಸ್ ಅಪ್ಪ, ಈ ಹೋಟೆಲ್ಗಿಂತ ಅದ್ಭುತವಾದ ಸರ್ವಿಸ್ ಇನ್ನೊಂದು ಹೋಟೆಲ್ನಲ್ಲಿ ಸಿಗುತ್ತೆ ಅಂತೇನಿರಲಿಲ್ಲ. ಅವ್ರೇನು ಸರ್ವಿಸ್ ಕೊಡ್ತಾರೋ ಅದನ್ನು ಟೂರಿಸ್ಟ್ಗಳು ಒಪ್ಕೊಳ್ಬೇಕಾಗಿತ್ತು. ಆದರೆ ಯಾವಾಗ ಚೈನಾಕ್ಕೆ ಎಂಟ್ರಿ ಸಿಕ್ತೋ ಚೈನಾದವರು ಬೆಟರ್ ಸರ್ವಿಸನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಅತ್ಯುತ್ತಮವಾದ ಸರ್ವಿಸನ್ನು ಕಡಿಮೆ ಹಣಕ್ಕೆ ಕೊಡೋದಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಮಾಲ್ಡೀವ್ಸ್ನ ಟೂರಿಸಂ ಏನಿದೆ ಅದು ಕಾಂಪಿಟೇಷನ್ಗೆ ಒಳಗಾಯಿತು. ಚೈನಾ ಜೊತೆಗೆ ಅವರು ಕಾಂಪೀಟ್ ಮಾಡಬೇಕಾಗಿ ಬಂತು. ಮಿತ್ರರೇ, ನಾನು ಆರಂಭದಲ್ಲೇ ಹೇಳಿದೆ ಚೈನಾದ ಎಕಾನಮಿ ಬಹಳ ದೈತ್ಯವಾದಂತಹ ಎಕಾನಮಿ. ಚೈನಾದ ಕಂಪನಿಗಳು ನಷ್ಟ ಮಾಡಿಕೊಂಡೂ ಕೂಡ ಕೆಲ ವರ್ಷಗಳ ಕಾಲ ಸರ್ವೈವ್ ಆಗುವಂತಹ ತಾಕತ್ತಿರುತ್ತೆ. ಆರಂಭದಲ್ಲಿ ಅವರು ನಷ್ಟ ಮಾಡಿಕೊಂಡೇ ಸರ್ವಿಸ್ ಅನ್ನ ಕೊಡ್ತಾರೆ. ಈ ಜಿಯೋದವ್ರು ಮಾಡಿದ್ರಲ್ಲ, ಆರಂಭದಲ್ಲಿ ಫ್ರೀಯಾಗಿ ಕೊಟ್ಬಿಡೋದಪ್ಪ, ಜನ ಎಲ್ಲ ಜಿಯೋಗೆ ಅಡಿಕ್ಟ್ ಆಗ್ತಿದ್ದ ಹಾಗೆ ಅದರ ದರವನ್ನು ಏರಿಸುವಂತಹದ್ದು. ಹಾಗೆ ಮಾಲ್ಡೀವ್ಸ್ನಲ್ಲಿ ಚೈನಾದ ಕಂಪನಿಗಳು ಟೂರಿಸ್ಟ್ಗಳಿಗೆ ಬಹಳ ಕಡಿಮೆ ಬೆಲೆಯಲ್ಲಿ ದೊಡ್ಡ ದೊಡ್ಡ ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಚೈನಾದ ಟೂರಿಸ್ಟ್ ಕಂಪನಿಗಳಿಗೆ ಲಾಭ ಆಗ್ತಾ ಇದೆ. ಆದ್ರೆ ಮಾಲ್ಡೀವ್ಸ್ನ ಕಂಪನಿಗಳಿದಾವಲ್ಲ, ಅವರು ಇವ್ರ ಜೊತೆಗೆ ಕಾಂಪೀಟ್ ಮಾಡೋಕ್ಕಾಗದೆ ದರವನ್ನ ಅವರು ಕೂಡ ಇಳಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಟ್ಯಾರಿಫ್ ಕಟ್ ಆಫ್ ಮಾಡಿರೋದ್ರಿಂದಾಗಿ ಸರ್ಕಾರಕ್ಕೆ ಬರ್ತಿದ್ದಂತ ಆದಾಯ ಕೂಡ ಕೋತಾಗಿದೆ. ಚೈನಾದ ವಸ್ತುಗಳಿಗೆ ಟ್ಯಾರಿಫ್ ಹಾಕಿದ್ರೆ ಸರ್ಕಾರಕ್ಕೆ ಆದಾಯ ಬರ್ತಾ ಇತ್ತು. ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಾರಣದಿಂದಾಗಿ ಅದು ಕಡಿಮೆ ಆಗಿದೆ. ಚೈನಾ ವಸ್ತುಗಳ ಆಮದು ಜಾಸ್ತಿ ಆಗಿದೆ. ಇನ್ನೊಂದು ಕಡೆ ಟೂರಿಸಂನಲ್ಲೂ ಕೂಡ ಚೈನಾದ ಕಂಪನಿಗಳ ಪ್ರಭಾವ ಜಾಸ್ತಿ ಇದ್ರಿಂದಾಗಿ ಮಾಲ್ಡೀವ್ಸ್ನ ಕಂಪನಿಗಳು ಸೊರಗು ಹೋಗ್ತಾ ಇದೆ. ಹೀಗೆ ಮುಯಿಜು ಕೈಗೊಂಡಂತಹ ನಿರ್ಧಾರಗಳು ಮಾಲ್ಡೀವ್ಸ್ಗೆ ದೊಡ್ಡ ಮಟ್ಟದ ಹೊಡೆತ ಕೊಡ್ತಾ ಇದೆ. ಇದೇ ಕಾರಣದಿಂದ ಮಾಲ್ಡೀವ್ಸ್ನ ಎಕಾನಮಿ ಬಹಳ ದೊಡ್ಡ ಮಟ್ಟದಲ್ಲಿ ಕೊಲ್ಯಾಪ್ಸ್ ಆಗಬಹುದು. ಶ್ರೀಲಂಕಾದಲ್ಲಿ ಏನು ಪರಿಸ್ಥಿತಿ ಆಯಿತೋ ಅದೇ ಪರಿಸ್ಥಿತಿ ಮಾಲ್ಡೀವ್ಸ್ಗೂ ಕೂಡ ಬರಬಹುದು ಅಂತ ಅನೇಕ ಎಕಾನಮಿಸ್ಟ್ಗಳು ಈಗಲೇ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. 2025ರಲ್ಲಿ ಮಾಲ್ಡೀವ್ಸ್ಗೆ $600 ಮಿಲಿಯನ್ ನಷ್ಟು ಕೊರತೆ ಉಂಟಾಗುತ್ತೆ. ಅದೇ 2026ರ ವೇಳೆಗೆ ಇದು $1 ಬಿಲಿಯನ್ ಏರಿಕೆ ಆಗುತ್ತೆ. ಯಾವಾಗ ಮಾಲ್ಡೀವ್ಸ್ನ ಕೊರತೆ $1 ಬಿಲಿಯನ್ ಏರಿಕೆ ಆಗುತ್ತೋ ಅದಾದ ಬಳಿಕ ಮಾಲ್ಡೀವ್ಸ್ನ ಎಕಾನಮಿ ಚೇತರಿಸಿಕೊಳ್ಳುವಂತಹದ್ದೇ ಕಷ್ಟ ಆಗುತ್ತೆ ಅಂತ ಎಕನಾಮಿಸ್ಟ್ಗಳ ಅಭಿಪ್ರಾಯ. ಇನ್ನು ಭಾರತೀಯರು ಕೂಡ ಮಾಲ್ಡೀವ್ಸ್ಗೆ ಗಾಯದ ಮೇಲೆ ಬರೆ ಹಾಕ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ಮಾಲ್ಡೀವ್ಸ್ನವರು ಕಳೆದ ವರ್ಷ ಇರಲಾರದೆ ಇರುವೆ ಬಿಟ್ಕೊಂಡಿದ್ರು. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮದೇ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿದ್ರಪ್ಪ. ಅದರದ್ದೊಂದು 4 ಫೋಟೋ ಹಾಕೊಂಡಿದ್ರು. ಅದಕ್ಕೆ ಉರ್ಕೊಂಡಂತಹ ಮಾಲ್ಡೀವ್ಸ್ನ ಸಚಿವರುಗಳು ನಮ್ಮ ಪ್ರಧಾನಿಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು. ಭಾರತೀಯರು ಕೊಳಕರು, ಭಾರತೀಯರಿಗೆ ಉತ್ತಮವಾದ ಸರ್ವಿಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ, ಮಾಲ್ಡೀವ್ಸ್ನಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಭಾರತದಲ್ಲಿ ಎಲ್ಲಿದೆ ಅಂತ ಟೀಕೆ ಮಾಡಿದ್ರು. ಮಿತ್ರರೇ, ಒಂದು 4-6 ಹೋಟೆಲ್ಗಳನ್ನು ನಡೆಸುವಂತಹ ಮಾಲ್ಡೀವ್ಸ್ನವರು ಭಾರತ ನಮಗೆ ಸರಿಸಮ ಇಲ್ಲ ಅಂತ ಕಂಪೇರ್ ಮಾಡ್ಕೊಂಡು ಮಾತನಾಡಿದ್ರು. ನಮ್ಮ ಒಂದು ನಗರದಲ್ಲಿ ಮಾಲ್ಡೀವ್ಸ್ನಲ್ಲಿರುವಂತಹ ಒಟ್ಟು ಹೋಟೆಲ್ಗಳಿಗಿಂತ ಜಾಸ್ತಿ ಇದಾವೆ. ಇದರ ಪರಿಣಾಮ ಏನಾಗಿತ್ತು ಹೇಳಿ? ಭಾರತೀಯರು ಮುಟ್ಟಿ ನೋಡಿಕೊಳ್ಳುವಂತಹ ಏಟು ಕೊಟ್ಟಿದ್ರು. ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಆರಂಭವಾಗಿತ್ತು. ಏನೋ ಅವಾಗ ಅಭಿಯಾನ ಆರಂಭವಾಗಿತ್ತಪ್ಪ, ನಂತರ ಎಲ್ಲ ಸರಿ ಹೋಯ್ತಾ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಭಾರತೀಯರು ಈಗಲೂ ಕೂಡ ಮಾಲ್ಡೀವ್ಸ್ಗೆ ಹೋಗೋದಕ್ಕೆ ಹಿಂದೇಟ್ ಹಾಕ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ 2022ರಲ್ಲಿ
2,40,000 ಮಂದಿ ಭಾರತೀಯರು ಮಾಲ್ಡೀವ್ಸ್ಗೆ ಪ್ರವಾಸ ಕೈಗೊಂಡಿದ್ರು. ಮಾಲ್ಡೀವ್ಸ್ನ ಓವರ್ ಆಲ್ ಜನಸಂಖ್ಯೆಯೇ 5 ಲಕ್ಷ. ಅದರ ಅರ್ಧದಷ್ಟು ಜನ ಭಾರತೀಯರು 1 ವರ್ಷದಲ್ಲಿ ಮಾಲ್ಡೀವ್ಸ್ಗೆ ವಿಸಿಟ್ ಮಾಡಿದ್ರು. ಆದರೆ ಯಾವಾಗ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಆರಂಭವಾಯಿತೋ ಅದಾದ ಬಳಿಕ ಭಾರತೀಯರು ಹೆಚ್ಚಾಗಿ ಮಾಲ್ಡೀವ್ಸ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಎಷ್ಟು ಕುಸಿತ ಕಂಡಿದೆ ಅಂತಂದ್ರೆ ಕಳೆದ ವರ್ಷ ಮಾಲ್ಡೀವ್ಸ್ಗೆ ಭಾರತೀಯರು ಹೋಗುವಂತಹ ಪ್ರಮಾಣ 42% ಕಡಿಮೆ ಆಗಿದೆ. ಹೀಗಾಗಿ ಮಿತ್ರರೇ, ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡಿದಂತಹ ಮುಯ್ಜು ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾನೆ. ಜಾಸ್ತಿ ದಿನ ದೂರ ಇಲ್ಲ, ಈಗಾಗಲೇ ವರದಿಗಳು ಬರೋದಕ್ಕೆ ಶುರುವಾಗಿದೆ. ಮುಯ್ಜು ಮತ್ತೆ ಭಾರತಕ್ಕೆ ಭಿಕ್ಷಾಪಾತ್ರ ಹಿಡ್ಕೊಂಡು ಬರ್ತಾನೆ ಅಂತ. ಈ ಶ್ರೀಲಂಕಾದವರು ಕೂಡ ಹೀಗೆ ಮಾಡ್ತಾ ಇದ್ರು. ಅವ್ರು ಸ್ವಲ್ಪ ಗಟ್ಟಿ ಇದ್ರಲ್ಲ, ಆಗ ಚೈನಾ 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 ಅಂತ ಚೈನಾದ ಬಾಲ ಹಿಡ್ಕೊಂಡು ಓಡಾಡ್ತಾ ಇದ್ರು. ಯಾಕೆಂದ್ರೆ ಅವ್ರು ಸಾಲ ಕೊಡ್ತಾ ಇದ್ರಲ್ಲ. ಚೈನಾದಿಂದ ಸಾಲ ತಂದ್ರು, ಶ್ರೀಲಂಕಾದಲ್ಲಿ ಬಿಟ್ಟಿ ಯೋಜನೆಗಳನ್ನು ಕೊಟ್ಟರು. ಅದಾದ ಬಳಿಕ ಇಡೀ ಶ್ರೀಲಂಕಾ ದಿವಾಳಿಯಾಗಿ ಹೋಯಿತು. ಶ್ರೀಲಂಕಾದ ಆ ಕೆಟ್ಟ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿದ್ದು ಭಾರತ ಫ್ರೀಯಾಗಿ $3 ಬಿಲಿಯನ್ ಹಣವನ್ನು ಶ್ರೀಲಂಕಾ ಕೊಟ್ಟಿದೆ. ಇವತ್ತೇನಾದರೂ ಶ್ರೀಲಂಕಾ ಸ್ವಲ್ಪ ಉಸಿರಾಡ್ತಾ ಇದೆ ಅಂತಂದ್ರೆ ಅದು ಭಾರತದಿಂದಾಗಿ. ಶ್ರೀಲಂಕಾ ಯಾವಾಗ ಮುಳುಗ್ತು ಅಂತ ಗೊತ್ತಾಯ್ತು, ಚೈನಾ ಅಲ್ಲಿಂದ ಜಾಗ ಖಾಲಿ ಮಾಡ್ತು. ಅವ್ರು ಕೈ ತೊಳ್ಕೊಂಡ್ಬಿಟ್ರು. ಅವ್ರು ಯಾವ ರೀತಿಯಲ್ಲೂ ಸಹಾಯ ಮಾಡಿಲ್ಲ. ಈಗ ಮಾಲ್ಡೀವ್ಸ್ನ ಪರಿಸ್ಥಿತಿಯೂ ಹಾಗೆ ಆಗುತ್ತೆ. ಮಾಲ್ಡೀವ್ಸ್ ಮುಳುಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಚೀನಾ ಮತ್ತವ್ರ ಸಹಾಯಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ತಲೆಗೆ ಹಾಕಿದ ನೀರು ಕಾಲಿಗೆ ಬರದೇ ಇರುತ್ತಾ ಅಂತ. ಮಾಲ್ಡೀವ್ಸ್ನ ಮುಯ್ಜು ಭಾರತವನ್ನ ಹೊರಹಾಕಬೇಕು ಅಂತ ತೀರ್ಮಾನ ಮಾಡಿದ್ದ. ಈಗ ಅದೇ ಮುಯ್ಜು ಭಾರತಕ್ಕೆ ಭಿಕ್ಷಾಪಾತ್ರ ಹಿಡ್ಕೊಂಡು 100% ಬರ್ತಾನೆ. ಯಾಕೆಂದರೆ ಭಾರತಕ್ಕೂ ಕೂಡ ಮಾಲ್ಡೀವ್ಸ್ ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನು ರೀಪೇ ಮಾಡಬೇಕು. ಅದನ್ನು ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಈ ವರ್ಷ ಇಷ್ಟು ಮಾತ್ರ ಕಟ್ತೀನಿ ಹೀಗಂತ ಭಿಕ್ಷೆ ಬೇಡ್ಕೊಂಡು 100% ಭಾರತಕ್ಕೆ ಬರ್ತಾನೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ